ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಡೆದಿರ್ತಕ್ಕಂಥ ಅಂದರೆ 25/1/2025 ನಡೆದಿರ್ತಕ್ಕಂತಹ KPSC ಗ್ರೂಪ್ ಬಿ ಪೇಪರ್ 2 ಎಕ್ಸಾಮಿನೇಷನ್ನ ಒಂದು ಕೀ ಆನ್ಸರನ್ನು ನೋಡೋಣ ಬನ್ನಿ. ಇಲ್ಲಿ ಮೊದಲನೇ ಕ್ವಶನನ್ನು ನೋಡೋದಾದರೆ, ಡಿ ದೇವರಾಜ್ ಅರಸು ವೈಯಕ್ತಿಕ ಸಾಲ ಯೋಜನೆಯಡಿಯಲ್ಲಿ ನೆರವನ್ನು ಈ ಕೆಳಗಿನ ಯಾವ ವಲಯದ ಸ್ವಯಂ ಉದ್ಯೋಗ ಚಟುವಟಿಕೆಗಳಿಗಾಗಿ ಒದಗಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇದರ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 4 ಇದೆಯಲ್ಲ, ಇದು ಅದರ ಒಂದು ಆನ್ಸರ್ ಆಗಿರ್ತಕ್ಕಂಥದ್ದು. ಅಂದರೆ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರಲ್ಲ, ಇದು ಅದರ ಒಂದು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ ಎರಡನೇ ಕ್ವಶನ್ ಅನ್ನು ನೋಡೋದಾದ್ರೆ, ಡಿ ದೇವರಾಜ್ ಅರಸು ವೈಯಕ್ತಿಕ ಸಾಲ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಂಬರ್ 2 ಇದೆ ನೋಡಿ. ಆಪ್ಷನ್ ನಂಬರ್ 2 2 ಮಾತ್ರ ಅಂತ ಇದೆಯಲ್ಲ, ಇದು ಅದರ ಒಂದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ ಮೂರನೇ ಒಂದು ಕ್ವಶನ್ ಅನ್ನ ನೋಡೋದಾದ್ರೆ, ಅರಿವು ಶಿಕ್ಷಣ ಯೋಜನೆಯಡಿ ಸಾಲದ ಗರಿಷ್ಠ ಮಿತಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 1 ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಅಂದ್ರೆ ಕೋರ್ಸ್ ಅವಧಿಗೆ ರು 4ರಿಂದ 5 ಲಕ್ಷ ಅಂತ ಕೊಟ್ಟಿದ್ದಾರಲ್ಲ, ಇದು ಅದರ ಒಂದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಮುಂದಿನದಾಗಿ 4ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಸ್ವತಂತ್ರ ಅಮೃತ ಮಹೋತ್ಸವದ ಮುನ್ನಡೆ ಯೋಜನೆಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಇದೆ ನೋಡಿ. ಅಂದ್ರೆ 1 ಮತ್ತು 2 ಅಂತ ಇದೆಯಲ್ಲ, 1 ಮತ್ತು 2 ಅಂತ ಇದೆಯಲ್ಲ, ಇದು ಅದರ ಒಂದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು 5ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮತ್ತು ಶಿಕ್ಷಣ ಸಚಿವರು ಭಾರತದ ಮೊದಲ ಕೌಶಲ್ಯ ಭಾರತದ ಅಂತಾರಾಷ್ಟ್ರೀಯ ಕೇಂದ್ರ ಅಂದ್ರೆ ಸ್ಕಿಲ್ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಅನ್ನ ಎಲ್ಲಿ ಉದ್ಘಾಟಿಸಿದರು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 4 ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಅಂದ್ರೆ ಭುವನೇಶ್ವರ ಇದರ ಒಂದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಮುಂದಿನದಾಗಿ ಇನ್ನು 6ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರ ಅಂದ್ರೆ PMKK ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಪ್ಷನ್ ನಂಬರ್ 2 ಇದೆಯಲ್ಲ, ಆಪ್ಷನ್ ನಂಬರ್ 2 ಇದು ಅದರ ಒಂದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಅಂದ್ರೆ 2 ಮಾತ್ರ ಅಂತ ಇದೆಯಲ್ಲ, ಇದು ಅದರ ಒಂದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 7ನೇ ಕ್ವಶನ್ ಅನ್ನ ನೋಡೋದಾದ್ರೆ, ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಪ್ರಮೋಷನ್ ಸ್ಕೀಮ್ ಅಂದ್ರೆ NAPS ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 2 ಇದೆ ನೋಡಿ. ಆಪ್ಷನ್ ನಂಬರ್ 2 ಅಂದ್ರೆ 2 ಮಾತ್ರ, ಇದು ಒಂದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 8ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಪ್ರಧಾನಮಂತ್ರಿ ದಕ್ಷತಾ ಔರ್ ಕುಶಲತಾ ಸಂಪನ್ ಹಿತಗ್ರಾಹಿ ಅಂತ ನೋಡ್ತೀವಲ್ಲ, ಅಂದ್ರೆ PM ದಕ್ಷ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಇದೆ ನೋಡಿ. ಇಲ್ಲಿ ಆಪ್ಷನ್ ನಂಬರ್ 3 1 ಮತ್ತು 2 ಅಂತ ಕೊಟ್ಟಿದ್ದಾರಲ್ಲ, ಇದು ಒಂದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು 9ನೇ ಕ್ವಶನ್, ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಇವು ಯಾವ ಯೋಜನೆಯಡಿಯಲ್ಲಿ ಕರ್ನಾಟಕಕ್ಕೆ ಹಾಸ್ಟೆಲ್ಗಳನ್ನ ಮಂಜೂರು ಮಾಡಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 4 ಇದೆ ನೋಡಿ. 4 ಮೇಲಿನ ಯಾವುದು ಅಲ್ಲ ಅಂತ ಇದೆಯಲ್ಲ, ಇದು ಒಂದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 10ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಇತರ ಅಂದ್ರೆ ಹಿಂದುಳಿದ ವರ್ಗ ಮತ್ತು ಇತರರಿಗಾಗಿ ವೈಬ್ರೆಂಟ್ ಇಂಡಿಯಾ PM ಯುವ ಸಾಧಕರ ವಿದ್ಯಾರ್ಥಿ ವೇತನ ಪ್ರಶಸ್ತಿ ಯೋಜನೆ ಅಂದ್ರೆ PMSSVಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 2 ಇದೆ ನೋಡಿ. ಆಪ್ಷನ್ ನಂಬರ್ 2 2 ಮಾತ್ರ ಅಂತ ಇದೆಯಲ್ಲ, ಇದು ಒಂದು ಅದರ ಒಂದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 11ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಕೆಳಗಿನ ಮಾನದಂಡಗಳನ್ನ ಯಾವ ಯೋಜನೆಗೆ ಸಂಬಂಧಿಸಿವೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಂಬರ್ 2 ಇದೆ ನೋಡಿ. ಆಪ್ಷನ್ ನಂಬರ್ 2 ವಿದ್ಯಾಶ್ರೀ ಯೋಜನೆ ಅಂತ ಇದೆಯಲ್ಲ, ಇದು ಒಂದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು 12ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಕುಟುಂಬಗಳಿಗೆ ಸೇರಿದ ಮಕ್ಕಳ ಪ್ರಾಥಮಿಕ ಶಿಕ್ಷಣಕ್ಕೆ ಸಹಾಯ ಮಾಡುವ ಮತ್ತು ವಿದ್ಯಾಭ್ಯಾಸವನ್ನ ಉತ್ತೇಜಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಈ ಕೆಳಗಿನ ಯಾವ ಕಾರ್ಯಕ್ರಮವನ್ನ ಆರಂಭಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 1 ಇದೆ ನೋಡಿ. ಅಂದ್ರೆ ಆಶ್ರಮ ಶಾಲೆಗಳು ಅಂತ ಇದೆಯಲ್ಲ, ಇದು ಅದಕ್ಕೆ ಒಂದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಇನ್ನು 13ನೇ ಕ್ವಶನ್ ಅನ್ನ ನೋಡೋದಾದ್ರೆ, 1902ರಲ್ಲಿ
ಮಹಾರಾಷ್ಟ್ರದ ಅಂದಿನ ಕೊಲ್ಲಾಪುರ ರಾಜ್ಯದಲ್ಲಿ ಅಂತಯಾಜಿಗೆ ಉದ್ಯೋಗಗಳಲ್ಲಿ ಮೀಸಲಾತಿಗಳನ್ನ ಪರಿಚಯಿಸಿದವರು ಯಾರು ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 2 ಇದೆ ನೋಡಿ, ಇದು ಛತ್ರಪತಿ ಶಾಹುಜಿ ಮಹಾರಾಜ್ ಅಂತ ಇದೆಯಲ್ಲ, ಇದು ಒಂದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 14ನೇ ಕ್ವಶನ್ ಅನ್ನ ನೋಡೋದಾದ್ರೆ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಭಾರತ ಸರ್ಕಾರದ ಅಧಿನಿಯಮ 1935ರ SC ST ಮತ್ತು ಇತರ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಗಾಗಿ ವಿಶೇಷ ಒಪ್ಪಂದವನ್ನು ಒಳಗೊಂಡಿರುವ ಸ್ವತಂತ್ರ ಪೂರ್ವದ ಅವಧಿಯಲ್ಲಿ ಪರಿಚಯಿಸಲಾದ ಮೊದಲ ಶಾಸನವಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಂಬರ್ 3 ಇದೆ ನೋಡಿ, B, C ಮತ್ತು D ಮಾತ್ರ ಅಂತ ಕೊಟ್ಟಿದಾರಲ್ಲ, ಇದು ಅದಕ್ಕೆ ಒಂದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 15ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಸಂವಿಧಾನವು ಹಿಂದುಳಿದ ವರ್ಗಗಳಿಗೆ ಯಾವುದೇ ರಕ್ಷಣೆಯನ್ನು ಕಲ್ಪಿಸುವುದಕ್ಕಾಗಿ ನಾನು ತುಂಬಾ ವಿಷಾದಿಸುತ್ತೇನೆ. ರಾಷ್ಟ್ರಪತಿಗಳು ನೇಮಿಸಿರುವ ಆಯೋಗಗಳ ಶಿಫಾರಸುಗಳ ಆಧಾರದ ಮೇಲೆ ಈ ಕಾರ್ಯಾಂಗ ಅಂದ್ರೆ ಸರ್ಕಾರಕ್ಕೆ ಇದನ್ನು ಮಾಡಲು ಬಿಡಲಾಗಿದೆ. ಈ ಮಾತನ್ನ ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಇದೆ ನೋಡಿ, ಡಾಕ್ಟರ್ BR ಅಂಬೇಡ್ಕರ್. ಇದು ಒಂದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 16ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಮಂಡಲ್ ಆಯೋಗದ ಪರಿಶೀಲನಾಂಶಗಳ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸತ್ಯವಾಗಿವೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಂಬರ್ 2 ಇದೆ ನೋಡಿ, A, B ಮತ್ತು C ಮಾತ್ರ ಅಂತ ಕೊಟ್ಟಿದ್ದಾರಲ್ಲ, ಇದು ಒಂದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು 17ನೇ ಕ್ವಶನ್ ಅನ್ನ ನೋಡೋದಾದ್ರೆ, ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಕೆನೆ ಪದರಕ್ಕೆ ಸಂಬಂಧಿಸಿದಂತೆ ಆದೇಶಗಳನ್ನ ಯಾರು ಹೊರಡಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಅಂದ್ರೆ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಅಂತಕ್ಕಂಥದ್ದು ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 18ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಹಳೆಯ ಮೈಸೂರು ಸಂಸ್ಥಾನದಲ್ಲಿ ಸೇವೆಗಳ ಹಿಂದುಳಿದ ವರ್ಗಗಳ ಅಸಮರ್ಪಕ ಪ್ರಾತಿನಿಧ್ಯದ ಸಮಸ್ಯೆ ಬಗ್ಗೆ ವಿಚಾರಣೆ ಮಾಡಲು ಸಮಿತಿಯನ್ನ ಯಾವಾಗ ಮತ್ತು ಯಾರ ನೇತೃತ್ವದಲ್ಲಿ ರಚಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಇದೆ ನೋಡಿ, 1918ರಲ್ಲಿ ಸರ್ ಲೆಸ್ಸಿ ಮಿಲ್ಲರ್ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 19ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಪಟ್ಟಿ 1 ಅನ್ನು ಪಟ್ಟಿ 2ರೊಂದಿಗೆ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸ್ಥಾಪನೆಯಾದ ವರ್ಷ ಮತ್ತು ವಸತಿ ಶಾಲೆಗಳು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 1 ಇದೆ ನೋಡಿ, ಇಲ್ಲಿ ಆಪ್ಷನ್ ನಂಬರ್ 1 ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 20ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ತಹಸೀಲ್ದಾರ್ ಉದ್ದೇಶಪೂರ್ವಕವಾಗಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನ ನೀಡಿದರೆ ಅವರಿಗೆ ಕಠಿಣ ಕಾರಾಗೃಹ ಶಿಕ್ಷೆಗೆ ಗುರಿಯಾಗುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಂಬರ್ 3 ಇದೆ ನೋಡಿ, ಆಪ್ಷನ್ ನಂಬರ್ 3 C ಮತ್ತು D ಮಾತ್ರ ಅಂತ ಕೊಟ್ಟಿದಾರಲ್ಲ, ಇದು ಅದರ ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು 21ನೇ ಕ್ವಶನ್ ಬಂದ್ಬಿಟ್ಟು, ಮಂಡಲ್ ಆಯೋಗದನ್ವಯ ಭಾರತದಲ್ಲಿ ಹಿಂದುಳಿದ ವರ್ಗಗಳಿಗೆ ವೃತ್ತಿಪರ ಕೋರ್ಸ್ ಮತ್ತು ನೇಮಕಾತಿಗಳಲ್ಲಿ ಎಷ್ಟು ಮೀಸಲಾತಿ ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 1 ಅಂದ್ರೆ 27% ಅದ ಇದೆಯಲ್ಲ, ಸೊ ಇದು ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 22ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿಯ ಒಂದು ಶೇಕಡಾವಾರು ಪ್ರಮಾಣವನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಸೊ ಇದು ಒಂದು ಲೆಂದಿ ಕ್ವಶನ್ ಆಗಿರೋದ್ರಿಂದ ಇದರ ಒಂದು ಆನ್ಸರ್ ನ ನೋಡೋದಾದ್ರೆ ಇಲ್ಲಿ ಆಪ್ಷನ್ ನಂಬರ್ 4 ಇದೆ ನೋಡಿ, ಆಪ್ಷನ್ ನಂಬರ್ 4 ಇದು ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 23ನೇ ಕ್ವಶನ್ ಅನ್ನ ನೋಡೋದಾದ್ರೆ, ನಾನ್ ಕ್ರಿಮಿ ಲೇಯರ್ ಅಂದ್ರೆ NCL ಪ್ರಮಾಣ ಪತ್ರವನ್ನ ಯಾರು ನೀಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಇದೆ ನೋಡಿ, ತಹಸೀಲ್ದಾರ್ ಅಂತ ಇದೆಯಲ್ಲ, ಇದು ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 24ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಕೆಳಗಿನ ಯಾವ ವಿಧಿಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ರಾಷ್ಟ್ರೀಯ ಆಯೋಗದ ಸ್ಥಾಪನೆಯನ್ನ ಕುರಿತು ತಿಳಿಸ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 2 ಇದೆ ನೋಡಿ, B ಮಾತ್ರ ಇದೆಯಲ್ಲ, ಇದು ಒಂದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 25ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಆರ್ಥಿಕವಾಗಿ ದುರ್ಬಲ ವರ್ಗಗಳ ಬಗ್ಗೆ ಈ ಕೆಳಗಿನ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಇದೆ ನೋಡಿ, ಆಪ್ಷನ್ ನಂಬರ್ 3
ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಅಂದರೆ ಭಾರತದ ಸಂಸತ್ತು ಅಂಗೀಕರಿಸಿದ ಸಂವಿಧಾನ ಅಂದರೆ 103ನೇ ತಿದ್ದುಪಡಿ ಅಧಿನಿಯಮ 2019ರ ಸಮಾಜದ EWSಗೆ ಮೀಸಲಾತಿ ಒದಗಿಸಲು ಕೇಂದ್ರ ಸರ್ಕಾರವನ್ನು ಶಕ್ತಗೊಳಿಸುತ್ತದೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 26ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಕರ್ನಾಟಕದಲ್ಲಿ 2023ರಲ್ಲಿ ವಿಧಾನಸಭಾ ಚುನಾವಣೆಯ ಮೊದಲ ಸರ್ಕಾರವು ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಅಂದರೆ EWS ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ 10% ಮೀಸಲಾತಿಯನ್ನು ನೀಡಲು ಅಧಿಸೂಚನೆಯಲ್ಲಿ ಹೊರಡಿಸಿರ್ತಕ್ಕಂಥದ್ದು. ಕ್ಯಾಬಿನೆಟ್ ತೆಗೆದುಕೊಂಡ ಈ ನಿರ್ಧಾರ ಅಥವಾ ನಿರ್ಧಾರಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಂಬರ್ 1 ಅಂತ ಇದೆ ನೋಡಿ. ಆಪ್ಷನ್ ನಂಬರ್ 1 A, C ಮತ್ತು D ಮಾತ್ರ ಅಂತ ಇದೆಯಲ್ಲ, ಇದು ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 27ನೇ ಕ್ವಶನ್ ಅನ್ನ ನೋಡೋದಾದ್ರೆ, 2022ರಲ್ಲಿ EWS ಮೀಸಲಾತಿಗೆ ಸಂಬಂಧಿಸಿದಂತೆ 103ನೇ ಸಂವಿಧಾನಿಕ ತಿದ್ದುಪಡಿಯನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಕೆಳಗಿನವುಗಳಲ್ಲಿ ಯಾವುದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಪ್ರತಿಬಿಂಬಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಂಬರ್ 2 ಇದೆ ನೋಡಿ. ಆಪ್ಷನ್ ನಂಬರ್ 2 ಅಂದ್ರೆ A, C ಮತ್ತು D ಮಾತ್ರ ಅಂತ ಇದೆಯಲ್ಲ, ಇದು ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 28ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995ರ ಅಂಗೀಕಾರದ ಉದ್ದೇಶಗಳು ಮತ್ತು ಕಾರಣಗಳಿಗೆ ಹೊಂದಿಕೆಯಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಂಬರ್ 3 ಇದೆ ನೋಡಿ. ಆಪ್ಷನ್ ನಂಬರ್ 3 ಅಂದ್ರೆ A ಮತ್ತು B ಸರಿಯಾಗಿವೆ, C ಮತ್ತು D ತಪ್ಪಾಗಿವೆ ಅಂತ ಇದೆಯಲ್ಲ, ಇದು ಒಂದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 29ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995ರ ಅಡಿಯಲ್ಲಿ ಆಯೋಗದ ಅಧಿಕಾರಿಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 1 ಇದೆ ನೋಡಿ. ಇಲ್ಲಿ ಆಪ್ಷನ್ ನಂಬರ್ 1 ಆಯೋಗವು ಪ್ರಕರಣ 9ರ ಉಪ ಪ್ರಕರಣ 1ರ ಅಡಿಯಲ್ಲಿ ತನ್ನ ಕಾರ್ಯಕ್ರಮವನ್ನು ನಿರ್ವಹಿಸುವಾಗ ದಾವೆಯನ್ನು ಅಧಿವಿಚಾರಣೆ ಮಾಡುವ ಸಿವಿಲ್ ನ್ಯಾಯಾಲಯದ ಎಲ್ಲ ಅಧಿಕಾರಿಗಳನ್ನ ಹೊಂದಿರುತ್ತದೆ ಅಂತ ಕೊಟ್ಟಿದ್ದಲ್ಲ, ಇದು ಒಂದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 30ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ ಲೆಂದಿ ಆಗಿರೋದ್ರಿಂದ ಇದರ ಒಂದು ಡೈರೆಕ್ಟ್ ಆನ್ಸರ್ ಅನ್ನ ನೋಡೋದಾದ್ರೆ ಇಲ್ಲಿ ಆಪ್ಷನ್ ನಂಬರ್ 3 ಇದೆ ನೋಡಿ. C ಮತ್ತು D ಮಾತ್ರ ಅಂತ ಇದೆಯಲ್ಲ, ಇದು ಒಂದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 31ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995ರಲ್ಲಿ ಉಲ್ಲೇಖಿಸಿದಂತೆ ಪಟ್ಟಿಯ ಸರಿಯಾದ ಅರ್ಥವನ್ನ ಕೆಳಕಂಡಂತೆ ಆರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಂಬರ್ 3 ಇದೆ ನೋಡಿ. ಆಪ್ಷನ್ ನಂಬರ್ 3 ಇದೆಯಲ್ಲ, ಇದು ಅದರ ಒಂದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಅಂದರೆ ಸಂವಿಧಾನದ ಅನುಚ್ಛೇದ 15(4) ಮತ್ತು ಅನುಚ್ಛೇದ 16(4)ರ ಅಡಿಯಲ್ಲಿ ಹಿಂದುಳಿದ ವರ್ಗಗಳ ನಾಗರಿಕರ ಪರವಾಗಿ ಮೀಸಲಾತಿಗಾಗಿ ಉಪಸಂಬಂಧವನ್ನು ಕಲ್ಪಿಸುವ ಉದ್ದೇಶಗಳಿಗಾಗಿ ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ಸಿದ್ಧಪಡಿಸಿರ್ತಕ್ಕಂಥ ಒಂದು ಪಟ್ಟಿಗಳು ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ಅದರ ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು 32ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಕರ್ನಾಟಕ SC/ST ಮತ್ತು OBC ಅಂದ್ರೆ ನೇಮಕಾತಿಗಳ ಮೀಸಲಾತಿ ETC ಅಂತ ಕೊಟ್ಟಿದಾರಲ್ಲ, ಅಧಿನಿಯಮ 1990ರ ಮತ್ತು ನಿಯಮಗಳು 1992ರ ಉಪಬಂಧಗಳ ಉಲ್ಲಂಘನೆಯ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಕ್ರಮ ಕೈಗೊಳ್ಳಲು ಅಧಿಕಾರ ಹೊಂದಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಂಬರ್ 3 ಇದೆ ನೋಡಿ. A ಮತ್ತು D ಮಾತ್ರ ಅಂತ ಇದೆಯಲ್ಲ, ಇದು ಅದರ ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಮುಂತಾದವುಗಳ ಮೀಸಲಾತಿ ಅಧಿನಿಯಮ 1990ರ ಮತ್ತು ನಿಯಮಗಳು 1992ರ ಕುರಿತು ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಂಬರ್ 1 ಇದೆ ನೋಡಿ. ಆಪ್ಷನ್ ನಂಬರ್ 1 A ಮತ್ತು C ಮಾತ್ರ ಅಂತ ಇದೆಯಲ್ಲ, ಇದು ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 34ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಕರ್ನಾಟಕ SC/ST ಮತ್ತು OBC ನೇಮಕಾತಿಗಳ ಮೀಸಲಾತಿ ETC ಅಧಿನಿಯಮ 1990
ಮತ್ತು ನಿಯಮಗಳು 1992ರ ಯಾವ ನಿಯಮದ ಪ್ರಕಾರ ಸುಳ್ಳು ಜಾತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಪಡೆದ ಹಣಕಾಸು ಪ್ರಯೋಜನಗಳನ್ನ ವಸೂಲಿ ಮಾಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ನಂಬರ್ ಇಲ್ಲಿ 4 ಅಂತ ಇದೆ ನೋಡಿ, ನಿಯಮ 7B ಅಂತ ಇದೆಯಲ್ಲ, ಇದು ಅದಕ್ಕೆ ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 35ನೇ ಕ್ವಶನ್ ಅನ್ನ ನೋಡೋದಾದ್ರೆ ಇಲ್ಲಿ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಕರ್ನಾಟಕ SC/ST ಮತ್ತು OBC ನೇಮಕಾತಿಗಳ ಮೀಸಲಾತಿ ETC ಅಧಿನಿಯಮ 1990 ಮತ್ತು ನಿಯಮಗಳು 1992ರ ಅಡಿಯಲ್ಲಿ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಹಾಗೂ ಜಾತಿ ಪ್ರಮಾಣ ಪತ್ರದ ವಿತರಣೆ ಅಂತ ಕೊಟ್ಟಿದ್ದಾರೆ. ತಹಸೀಲ್ದಾರರ ಈ ಕೆಳಗಿನ ಯಾವ ಅಧಿಕಾರಿಗಳು ಮತ್ತು ಕಾರ್ಯಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಂಬರ್ ಇಲ್ಲಿ 4 ಅಂತ ಇದೆ ನೋಡಿ, ಇದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಅಂದ್ರೆ ಮೇಲಿನ ಎಲ್ಲವೂ ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 36ನೇ ಕ್ವಶನ್ ಅನ್ನ ನೋಡೋದಾದ್ರೆ ಇಲ್ಲಿ ಸರಿಯಾದ ಉತ್ತರಗಳನ್ನ ಆರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಂಬರ್ 2 ಅಂತ ಇದೆ ನೋಡಿ, ಆಪ್ಷನ್ ನಂಬರ್ 2B ಮಾತ್ರ ಅಂತ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 37ನೇ ಕ್ವಶನ್ ಅನ್ನ ನೋಡೋದಾದ್ರೆ ಈ ಕ್ವಶನ್ ಕೂಡ ಒಂದು ಲೆಂದಿ ಆಗಿರ್ತಕ್ಕಂಥ ಕ್ವಶನ್, ಹೇಳಿಕೆ ರೂಪದಲ್ಲಿ ಇರತಕ್ಕಂಥದ್ದು. ಇದಕ್ಕೆ ಒಂದು ಡೈರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಂಬರ್ 4 ಇದೆ ನೋಡಿ, ಆಪ್ಷನ್ ನಂಬರ್ 4 ಮೇಲಿನ ಯಾವುದು ಅಲ್ಲ ಅಂತ ಇದೆಯಲ್ಲ, ಇದು ಅದಕ್ಕೆ ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 38ನೇ ಕ್ವಶನ್ ಅನ್ನ ನೋಡೋದಾದ್ರೆ ಇದು ಕೂಡ ಒಂದು ಲೆಂದಿ ಆಗಿರ್ತಕ್ಕಂಥ ಕ್ವಶನ್, ಹೇಳಿಕೆ ರೂಪದಲ್ಲಿ ಇರತಕ್ಕಂಥದ್ದು. ಸೊ ಇದಕ್ಕೆ ಒಂದು ಡೈರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಂಬರ್ 4 ಇದೆ ನೋಡಿ, ಆಪ್ಷನ್ ನಂಬರ್ 4 ಅಂದ್ರೆ ಮೇಲಿನ ಯಾವುದು ಅಲ್ಲ ಅಂತಕ್ಕಂಥದ್ದು ಇದರ ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 39ನೇ ಕ್ವಶನ್ ಅನ್ನು ನೋಡೋದಾದ್ರೆ ಸಂಸತ್ತಿನಲ್ಲಿ ಮಂಡಲ್ ಆಯೋಗದ ಶಿಫಾರಸುಗಳನ್ನ ಮಂಡಿಸಿದ ಪ್ರಧಾನಿ ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಇದೆಯಲ್ಲ, ವಿಶ್ವನಾಥ್ ಪ್ರತಾಪ್ ಸಿಂಗ್ ಅಂತಕ್ಕಂಥದ್ದು ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 40ನೇ ಕ್ವಶನ್ ಅನ್ನು ನೋಡೋದಾದ್ರೆ ಯಾವ ವರ್ಷದಲ್ಲಿ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತ ಇಲಾಖೆಯನ್ನು ರಚಿಸಲಾಯಿತು ಮತ್ತು ಯಾವ ವರ್ಷದಲ್ಲಿ ಅಲ್ಪಸಂಖ್ಯಾತರ ಒಂದು ಕಲ್ಯಾಣ ಇಲಾಖೆಗೆ ಪ್ರತ್ಯೇಕ ನಿರ್ದೇಶನಾಲಯವನ್ನು ರಚಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 2 ಇದೆ ನೋಡಿ, ಆಪ್ಷನ್ ನಂಬರ್ 2 1977 1999ರಿಂದ 2000 ಅಂತ ಇದೆಯಲ್ಲ. ಸೊ ಇದು ಒಂದು ಆನ್ಸರ್ ಆಗಿರ್ತಕ್ಕಂಥದ್ದು, ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 41 ಭಾರತದ ಸಂವಿಧಾನದ ವಿಧಿ 204ರಂತೆ ಭಾರತದ ಒಂದು ಪ್ರದೇಶವನ್ನು ಪರಿಶಿಷ್ಟ ಪ್ರದೇಶವೆಂದು ಘೋಷಿಸುವ ಹಕ್ಕು ಯಾರಿಗಿದೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 1 ಅಂದ್ರೆ ಭಾರತದ ರಾಷ್ಟ್ರಪತಿಯವರು ಅಂತಕ್ಕಂಥ ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 42ನೇ ಕ್ವಶನ್ ಅನ್ನು ನೋಡಿದರೆ ಸಾಮಾಜಿಕವಾಗಿ ವಂಚಿತರಾದ ಜನರಿಗೆ ಉನ್ನತಿ ಕ್ರಮಗಳನ್ನು ಸೂಚಿಸಲು ಭಾರತದಲ್ಲಿ ಕೈಗೊಂಡ ಮೊದಲ ಸಮಿತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 4 ಇದೆಯಲ್ಲ, ಮಿಲ್ಲಾ ಸಮಿತಿ ಅಂತಕ್ಕಂಥದ್ದು ಒಂದು ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 43ನೇ ಕ್ವಶನ್ ಅನ್ನು ನೋಡೋದಾದ್ರೆ ಸಮಾನತೆಯ 2 ಪರಿಕಲ್ಪನೆಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 1 ಅಂತ ಇದೆಯಲ್ಲ, ಔಪಚಾರಿಕ ಸಮಾನತೆ ಮತ್ತು ಅನುಪಾತದ ಸಮಾನತೆ ಅಂತಕ್ಕಂಥದ್ದು ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 44ನೇ ಕ್ವಶನ್ ಅನ್ನು ನೋಡೋದಾದ್ರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರು ಡ್ಯಾಶ್ ಅವಧಿಗಿಂತ ಹೆಚ್ಚಿನ ಅವಧಿಗೆ ನೇಮಕಾತಿಗೆ ಅರ್ಹರಾಗಿರತಕ್ಕಂಥದ್ದಲ್ಲ ಅಂತಕ್ಕಂಥದ್ದನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಇದೆ ನೋಡಿ, 2 ಅಂತ ಇದೆಯಲ್ಲ, ಇದು ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 45ನೇ ಕ್ವಶನ್ ಅನ್ನ ನೋಡೋದಾದ್ರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಪ್ರತಿ ಹಣಕಾಸು ವರ್ಷಕ್ಕೆ ಲೆಕ್ಕಪತ್ರಗಳನ್ನ ಡ್ಯಾಶ್ ರವರು ಸಿದ್ಧಪಡಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 4 ಇದೆಯಲ್ಲ, ಸದಸ್ಯ ಕಾರ್ಯದರ್ಶಿಗಳು ಅಂತ ನೋಡ್ತೀವಲ್ಲ, ಇದು ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 46ನೇ ಕ್ವಶನ್ ಅನ್ನ ನೋಡೋದಾದ್ರೆ ಯಾವ ಅನುಚ್ಛೇದದ ಅಡಿಯಲ್ಲಿ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಹುಟ್ಟಿದ ಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಇದೆ ನೋಡಿ, 15ನೇ ಅನುಚ್ಛೇದ ಅಂತಕ್ಕಂಥದ್ದು ಇದರ ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 47ನೇ ಕ್ವಶನ್ ಅನ್ನ ನೋಡೋದಾದ್ರೆ ಶಿಕ್ಷಣ ಸಂಸ್ಥೆ ಎಂದರೇನು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಇದೆಯಲ್ಲ, 1 ಮತ್ತು 2 ಅಂತ ಕೊಟ್ಟಿದ್ದಾರಲ್ಲ, ಇದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು.
ಇನ್ನು ಮುಂದುವರೆದು 48ನೇ ಕ್ವಶನ್ ಅನ್ನು ನೋಡೋದಾದ್ರೆ, ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರುವ ಯಾವುದೇ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಇದೆಯಲ್ಲ, ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಅಂತಕ್ಕಂಥದ್ದು. ಇದು ಒಂದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 49ನೇ ಕ್ವಶನ್ ಅನ್ನು ನೋಡೋದಾದ್ರೆ, ಸಂವಿಧಾನದ ಡ್ಯಾಶ್ ಅಡಿ ಒಳಗೊಂಡಿರುವ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ದುರ್ಬಲ ವರ್ಗದ ಜನರ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ರಾಜ್ಯವು ವಿಶೇಷ ಜಾಗರೂಕತೆಯಿಂದ ಸಂವರ್ಧಿಸತಕ್ಕದ್ದು ಎಂದು ನಿರ್ದೇಶಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 1 ಇದೆಯಲ್ಲ, 46ನೇ ಅನುಚ್ಛೇದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 50ನೇ ಕ್ವಶನ್ ಅನ್ನು ನೋಡೋದಾದ್ರೆ, ಕರ್ನಾಟಕ ರಾಜ್ಯವು ಹಿಂದುಳಿದ ವರ್ಗಗಳ ಆಯೋಗವು ಅಧ್ಯಕ್ಷರೊಂದಿಗೆ ಎಷ್ಟು ಸದಸ್ಯರನ್ನ ಒಳಗೊಂಡಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 4 ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಅಂದ್ರೆ 4 ಸದಸ್ಯರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇಲ್ಲಿಯವರೆಗೂ 1 ರಿಂದ 50 ಕ್ವಶನ್ಗಳವರೆಗೆ ಒಂದು ಕೀ ಆನ್ಸರ್ ಅನ್ನ ನೋಡಿರ್ತಕ್ಕಂಥದ್ದು. ಸೊ ಇನ್ನು ಉಳಿದ ಮುಂದಿನ 50 ರಿಂದ 51 ರಿಂದ 100 ಕ್ವಶನ್ಗಳವರೆಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಇನ್ನು ಪಾರ್ಟ್ 1 ವಿಡಿಯೋನ ಒಂದು ಲಿಂಕ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅಂದ್ರೆ ಈ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಪಾರ್ಟ್ 1 ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ.